नमस्कार, मैं अंजना और आप देख रहे हैं टीवी 22 न्यूज। आइए रुक करते हैं आज की बड़ी खबर पर। ವಿಜಯಪುರ ನಗರದ ಜಾಮಿಯಾ ಮಸ್ಜಿದ್ ಏರಿಯಾದ ನಮ್ಮೆಲ್ಲ ಮುಸ್ಲಿಂ ಸಮಾಜ ಮತ್ತು ಅಲ್ಪಸಂಖ್ಯಾತ ದಲಿತ ಸಮಾಜದ ಹಿರಿಯರು ಮುಖಂಡರು ಇವತ್ತು ನನಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿ ಇವತ್ತು ನನ್ನನ್ನು ಗೌರವ ಸನ್ಮಾನ ಮಾಡಿದ್ದಾರೆ. ಏಕೆಂತಂದ್ರೆ ಇವತ್ತು ನಾನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನನಗೆ ನಾನು ಇದ್ದಿದ್ದ ಜಾಗ ಅಂದ್ರೆ ಅಪರ ಜಿಲ್ಲಾ ಸರ್ಕಾರಿ ವಕೀಲ ಹುದ್ದೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದನು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಗೌರವಾನ್ವಿತ ಸಚಿವರಾದ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬ್ರವರು ಆದೇಶ ಹೊರಡಿಸಿ ನನಗೆ ಮತ್ತೊಂದು ವರ್ಷಿಗೆ ಮುಂದುವರಿಸಿದ್ದಾರೆ ನನ್ನ ಸೇವೆಯನ್ನು ಶ್ಲಾಘಿಸಿ. ಹಾಗಾಗಿ ಇವತ್ತು ನಾನು ಹೆಚ್ಚುವರಿ ಅಪರ ಜಿಲ್ಲಾ ಸರ್ಕಾರಿ ವಕೀಲ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಮೂಲ ಕಾರಣೀಭೂತರವರಾದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇವರ ಆಶೀರ್ವಾದದಿಂದ ಮತ್ತು ಸುನಿಲ್ ಗೌಡ ಪಾಟೀಲ್ MLC ಹಾಗೂ ಅಬ್ದುಲ್ ಹಮೀದ್ ಮುಷ್ರೀಫ್ ಸಾಹೇಬರು ಇವರೆಲ್ಲರೂ ನನಗೆ ಈ ಸ್ಥಾನದಲ್ಲಿ ಕೆಲಸ ನಿರ್ವಹಿಸಲು ಸರ್ಕಾರಕ್ಕೆ ನಿರಂತರ ಪ್ರಯತ್ನ ಪಟ್ಟು ನನಗೆ ಈ ಆದೇಶವನ್ನು ಮುಂದುವರಿಸಲು ಸಾಧ್ಯವಾಯಿತು. ಯಾಕೆ ಅಂತಂದ್ರೆ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಧರ್ಮಕಡ್ಲಿ ಇವರು ಅಧಿವೇಶನದಲ್ಲಿ ಬಹುಮೂಲ್ಯ ಚರ್ಚೆಗಳನ್ನು ಮಾಡಬೇಕಾಗಿರೋದು ಅಧಿವೇಶನದಲ್ಲಿ ಮತ್ತು ನಗರದ ಅಭಿವೃದ್ಧಿ ಸೌಂದರ್ಯೀಕರಣ ಮತ್ತು ಹಾಗೂ ನಗರದ ಇತರೆ ಕೆಲಸ ಕಾರ್ಯಗಳನ್ನು ಅವರು ಸರ್ಕಾರಕ್ಕೆ ಗಮನ ಸೆಳೆದು ಕೆಲಸ ಮಾಡುವಂತಹದ್ದು ಮಾಡುವುದು ಬಿಟ್ಟು ಏಕೋಚಿತ ಒಬ್ಬ ನನ್ನ ನ್ಯಾಯವಾದಿಯನ್ನು ವೈಯಕ್ತಿಕ ದ್ವೇಷದಿಂದ ಮತ್ತು ವೈಯಕ್ತಿಕ ಹಿತಾಸಕ್ತಿಯಿಂದ ಯಾವುದೇ ಒಂದು ಕುಮ್ಮಕ್ಕಿನ ಒಳಗಾಗಿ ಅವರು ಅಧಿವೇಶನದಲ್ಲಿ ನನ್ನನ್ನು ಹೆಸರು ಪ್ರಸ್ತಾಪ ಮಾಡಿ ನನ್ನನ್ನು ಕೂಡಲೇ ನನ್ನ ಸೇವೆಯಿಂದ ವಜಾಗೊಳಿಸಬೇಕಂತೂ ಸರ್ಕಾರಕ್ಕೆ ಆಗ್ರಹಿಸಿ 25 ಮಿನಿಟ್ ಅತಿ ಅಮೂಲ್ಯ ಸದನದ ವೇಳೆಯನ್ನು ಹಾಳು ಮಾಡುವುದಲ್ಲದೆ ಬಾವಿಗೆ ಎಳೆದು ನೆಲದ ಮೇಲೆ ಕೂತು ಅವಮಾನಕಾರಿ ಅಂದ್ರೆ ಇಡೀ ಬಿಜಾಪುರ ನಗರದ ಮತದಾರರಿಗೆ ಅವರು ನಗರ ಶಾಸಕರು ಅವಮಾನ ಮಾಡಿ, ಯಾಕೆ ಅಂತಂದ್ರೆ ನಗರ ಶಾಸಕರಿಗೆ ಆಯ್ಕೆ ಮಾಡಿರುವುದು ಮೂಲ ಉದ್ದೇಶ ನಗರದ ಸೌಂದರ್ಯೀಕರಣ ಹಾಗೂ ಅಭಿವೃದ್ಧಿ ಮಾಡುವ ಉದ್ದೇಶ ಇತ್ತು. ಆದರೆ ನಗರ ಶಾಸಕರು ಏಕೋಚಿತ ನನ್ನ ಕರ್ತವ್ಯಕ್ಕೆ ನನ್ನನ್ನು ಟರ್ಮಿನೇಟ್ ಮಾಡಲಿಕ್ಕೆ ಮತ್ತು ಅದು ವಿಂಡಿಕ್ಟಿವ್ ಆಟಿಟ್ಯೂಡ್ ಅಂದ್ರೆ ದ್ವೇಷದ ಭಾವನೆಯಿಂದ ಅಪರಾಧಿಕ ಪ್ರಕರಣ ಬಾಕಿ ಇರುವುದ ಹಿನ್ನೆಲೆಯನ್ನು ಎತ್ತಿ ಹಿಡಿದು ಅವ್ರದೇ ಮೇಲೆ 72 ಕೇಸ್ ಇರೋದ್ರಿಂದ ಅವರು ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಕುಂಬಳಕಾಯಿ ಕಳ್ಳಿ ಯಾರಂತಂದ್ರೆ ಹೆಗಲ್ಮುಟ್ಟು ನೋಡ್ಕೊಂಡಂಗ ಅವರು ತನ್ನ ಮೇಲೆ ಇದ್ದಿದ್ದು 72 ಕೇಸನ್ನು ಮರೆಮಾಚಿ ನನ್ನ ಮೇಲೆ ಅವರೇ ಮಾಡಿಸಿದ 8 ಕೇಸದ ನೆಪ ಹಿಡಿದು ಸರ್ಕಾರಕ್ಕೆ ನನ್ನನ್ನು ತೆಗೆದು ಹಾಕ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿ ಒಬ್ಬ ಪ್ರಭಾವಿ ಶಾಸಕ ಅಂತ ಅನಿಸಿಕೊಂಡವರು, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಅನಿಸಿಕೊಂಡವರು, ಅವರು ಬಾವಿಗೆ ನೆಲದ ಮೇಲೆ ಕೂತು ನನ್ನನ್ನು ತೆಗೆಯುವುದು ಹರಸಾಹಸ ಪಟ್ಟಿದ್ದು. ಆದರೆ ಅವರ ಕಪಾಳ ಮೋಕ್ಷವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು, ಎಚ್.ಕೆ. ಪಾಟೀಲ್ ಸಾಹೇಬರು ಲಾ ಮಿನಿಸ್ಟರ್ ಅಂಡ್ ಹಾನರಬಲ್ ಚೀಫ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವರು, ಯತ್ನಾಳ್ ಬಸನಗೌಡ ಪಾಟೀಲ್ ಅವರು ವಿಂಡಿಕ್ಟಿವ್ ಪ್ರಯತ್ನಗಳಿಗೆ ಕಪಾಲ ಮೋಕ್ಷವನ್ನು ಕೊಟ್ಟು ನನ್ನ ಸೇವೆಯನ್ನು ನ್ಯಾಯಾಲಯಗಳಲ್ಲಿ ಮುಂದುವರಿಸಿ ಆದೇಶಿಸಿದ್ದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಅಭಿನಂದಿಸುತ್ತಾ ಮತ್ತು ಇಡೀ ನಮ್ಮ ಮುಸ್ಲಿಂ ಸಮಾಜ ಈ ಜಾಮಿಯಾ ಮಸ್ಜಿದ್ ಏರಿಯಾದಲ್ಲಿ ನಾನು ಹುಟ್ಟು ಬೆಳೆದಿದ್ದ ನನ್ನ ನೆಲದಲ್ಲಿ, ನನ್ನ ಜನ್ಮಭೂಮಿ, ನನ್ನ ಕರ್ಮಭೂಮಿಯಲ್ಲಿ ನಾನು ಇಲ್ಲೇ ಹುಟ್ಟಿದ್ದು. ಆದ ಇವತ್ತು ನನ್ನ ಈ ಜಾಮಿಯಾ ಮಸ್ಜಿದ್ ಏರಿಯಾದಲ್ಲಿ ಇವತ್ತು ನನಗೆ ಗೌರವ ಸನ್ಮಾನವನ್ನು ಆಯೋಜಿಸಿದ ಇಡೀ 35 ಮುಸ್ಲಿಂ ಸಮಾಜಕ್ಕೆ ನಾನು ಅತಿ ಆಭಾರಿಯಾಗಿರುತ್ತೇನೆ ಮತ್ತು ಚಿರಋಣಿಯಾಗಿರುತ್ತೇನೆ. ಮತ್ತು ಇಡೀ ನಮ್ಮ ಮುಸ್ಲಿಂ ಸಮಾಜದ ಸೇವೆಗಾಗಿ ನಾನು ಯಾವತ್ತು ಸಿದ್ಧ ಇದ್ದೀನಿ ಅಂತ ಈ ಮಾಧ್ಯಮದ ಮುಖಾಂತರ ನೇರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ. ಅದ ಈಗ ನಾನು ತಮ್ಗೆ ಆಗಲೇ ಹೇಳಿದಂಗೆ ಕಪಾಳ ಮೋಕ್ಷ ಉತ್ತರ ಅಲ್ಲ, ಇದು ಕಪಾಳ ಮೋಕ್ಷ. ಅವ್ರ ಕಪಾಳ ಗಡ್ಡಿಗೆ ಬಾರಿಸಿ ಸರ್ಕಾರ ಹೇಳಿದದ ಅಹಿಂದ ಪರ ಸರ್ಕಾರ ಇದೆ, ಅಲ್ಪಸಂಖ್ಯಾತರ ಪರ ಸರ್ಕಾರ ಇದೆ, ದಲಿತರ ಪರ ಸರ್ಕಾರ ಇದೆ. ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ ಜಿಲ್ಲಾ ಉಸ್ತುವಾರಿ ಸಚಿವರು ಮುಸಲ್ಮಾನ್ ಸಮಾಜ ಅಷ್ಟೇ ಅಲ್ಲ, ಇಡೀ ಜಾತ್ಯತೀತವಾಗಿ ಇಡೀ ಸರ್ವಧರ್ಮೀಯ ನಾಯಕರಿದ್ದಾರೆ ಅಂತ ಅನ್ನುವಂಥದ್ದು ಇದು ನನ್ನ ಮುಂದುವರಿಸುವ ಆದೇಶನೇ ಇದು ಒಂದು ಉದಾಹರಣೆ. ಮೊನ್ನೆ ರಾಣಿ ಚೆನ್ನಮ್ಮದು ಕಾರ್ಯಕ್ರಮ ಸಿಎಂ ಅವರು ಬಂದಿದ್ರು, ಅದು ಯಾವ ಕಾರ್ಯಕ್ರಮ ಇದು ಸರ್? ಅದು ಸರ್ಕಾರಿ ಕಾರ್ಯಕ್ರಮ. ಈಗ
ಯಾವ ಮುಖಂಡರು ಇದ್ದಿಲ್ಲ, ಯಾರು ಮುಸ್ಲಿಮರು ಯಾವಾಗ ಇದ್ದಿದ್ದಿಲ್ಲ. ಇಲ್ಲ, ಅದು ಗವರ್ಮೆಂಟ್ ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೆ ಪ್ರೋಟೋಕಾಲ್ ಇರ್ತದೆ. ಆ ಪ್ರೋಟೋಕಾಲ್ ಪ್ರಕಾರ ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕಾಗಿರುತ್ತದೆ. ಅದರಂತೆ ಆ ವಿಷಯದಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಅದು ಗವರ್ಮೆಂಟ್ ಪ್ರೋಗ್ರಾಮ್ಗೆ ನಾನು ಅದರ ಮೇಲೆ ಚರ್ಚೆ ಮಾಡಲಿಕ್ಕೆ ಆಗುದಿಲ್ಲ. ಅಲ್ಲ ಸರ್, ಅಲ್ಲಿ ಸ್ವತಃ ಸಿಎಂ ಹೇಳ್ತಾರಲ್ಲ, ಯತ್ನಾಳ್ ಅಭಿಮಾನಿ ನಮ್ಮ ಅಭಿಮಾನಿ ಅಂತ. ಯತ್ನಾಳ್ ಅಭಿಮಾನಿ ಅಂದ್ರೆ ನಗರ ಶಾಸಕ, ಯತ್ನಾಳ ನಗರ ಶಾಸಕ. ಆಸ್ ಪರ್ ಪ್ರೋಟೋಕಾಲ್ ಎವ್ರಿ ಗವರ್ಮೆಂಟ್ ಪ್ರೋಗ್ರಾಮ್ಗೆ ಅಧ್ಯಕ್ಷತೆಯನ್ನು ನಗರ ಶಾಸಕರೇ ವಹಿಸಬೇಕು. ನಗರ ಶಾಸಕ ಯತ್ನಾಳ್ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ರು. ಅಲ್ಲದೆ ಒಂದ್ ವೇಳೆ ಯತ್ನಾಳ್ ನಗರ ಶಾಸಕ ಇರ್ಲಿಕ್ಕಂದ್ರೆ ಅವರಿಗೆ ಗೇಟ್ ಒಳಗಡೆ ಬಿಡ್ಲಿಕ್ಕೆ ಅವಕಾಶ ಇರ್ತಿದ್ದಿಲ್ಲ. ಸರ್, 100% ಖಾದ್ರಿ ವಕೀಲಿಗೆ ಗೆಲುವಲ್ಲ, ಶಾಸಕರ ವಾಗ್ದಾಳಿಗೆ, ಶಾಸಕರದ ಕ್ಯೂಳ್ ಮನಸ್ಸಿಗೆ ಹಿನ್ನಡೆ ಆಯಿತು ಅಷ್ಟೇ. ನಾನು ನೋಡ್ರಿ ನ್ಯಾಯವಾದಿ, ನಾನು ಯಾವ ಜಾತಿ ಧರ್ಮದವನಲ್ಲ. ವೆನ್ ಐ ವೇರ್ ಎ ಕೋಟ್ ಅಂಡ್ ವೆನ್ ಐ ಪ್ಲೀಡ್ ಇನ್ ದಿ ಕೋರ್ಟ್ ಆಫ್ ಲಾ, I have no caste and color. I have only abiding duty to protect the victims' right, my client's right. ಈಗ ನಾನು ಗೆಲ್ಲು ಸೋಲು ಅಂತ ಹೇಳುವುದಿಲ್ಲ. ಇದು ಬಸವನಗೌಡ ಪಾಟೀಲ್ ಯತ್ನಾಳಕ್ಕೆ ಒಂದು ಮಾದರಿ ಪಾಠ. ಏನಪ್ಪಾ ಅಂತಂತಂದ್ರೆ ಆನೆಗೂ ಇಲ್ಲಿ ಸೋಲಿಸಬಹುದು ಅನ್ನುವಂಥದ್ದು ಅಷ್ಟೇ. ಇನ್ನೊಂದು, ಯತ್ನಾಳ್ ಅವರು ಪರವಾಗಿ ಬಗ್ಗೆ ಹೇಳಿದ್ರು. ಅವಾಗ ನಿಮ್ಮ ಕಮಿಟಿದಲ್ಲಿ ಎಲ್ಲರೂ ಏನೇನು ಮಾಡ್ತಾರೆ ಇದು ನೀವು ಬಹಿರಂಗ ಮಾಡಿದ್ರಿ. ಯಾಕೆ ಅದಲ್ಲಿ ಯಾರು ಅದು ಪದನ ಬಿಟ್ಕೊಟ್ಟಿಲ್ಲ? ಹಾಗಾಗಿ ಇಂತ ಅದಲ್ಲಿ ಬಂದಿಲ್ಲ ಪ್ರೋಗ್ರಾಮ್ದಲ್ಲಿ. ಇಲ್ಲ, ಎಂ ಬಿ ಪಾಟೀಲ್ ಸಾಹೇಬರು ಆ ಕಾರ್ಯಕ್ರಮ ಬರ್ಲಿಕ್ಕೆ ಎಲ್ಲ ಸಿದ್ಧತೆ ಆಗಿತ್ತು. ಅವಾಗ ಸುರ್ಜೇವಾಲಾ ಸಾಹೇಬರು ಬೆಳಗಾವದಾಗ ವಿಶೇಷ ಸಭೆಯನ್ನು ಏರ್ಪಡಿಸಿದ್ರಿಂದ ಅವ್ರ ಸಹೋದರಾದ MLC ಸುನಿಲ್ ಗೌಡ ಪಾಟೀಲ್ ಅವರಿಗೆ ವೇದಿಕೆಗೆ ಕಳಿಸಿಕೊಟ್ಟು ನಾನೇ ಅದರ ವಿಷಯವನ್ನು ಎತ್ತಿದೆ ಮತ್ತು ಅದರ ಸಲುವಾಗಿ ಹಿಂದಾಗಡೆ ಸಮಾಲೋಚನೆ ಆದಾಗ ಈಗಾಗಲೇ ಎಂ ಬಿ ಪಾಟೀಲ್ ಸಾಹೇಬರು ಅದನ್ನು ಪತ್ರ ಕಳಿಸಿಕೊಟ್ಟು ವೇದಿಕೆಗೆ ಪತ್ರ ಕೊಟ್ಟು ಕಳಿಸು, ಅದನ್ನು ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಮುಂಚೆನೇ ಹೇಳಿದ್ರಿಂದ ನಾವು ಅದ್ರ ಬಗ್ಗೆ ಏನು ಟಿಪ್ಪಣಿ ಮಾಡಲ್ಲ. ಮತ್ತು ಯತ್ನಾಳ ಅಂತ ಮುಟ್ಟಾಳರಿಗೆ ದ್ವೇಷ ಭಾಷಣವನ್ನು ಮಾಡುವುದನ್ನು ತಡೆ ಹಿಡಿಲಿಕ್ಕೇನೆ ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಮಸೂದೆಯನ್ನು ತಂದಿದೆ. ಅದ ದ್ವೇಷ ಭಾಷಣದ ಮಸೂದೆಯನ್ನು ಈಗ ನೋಡ್ರಿ ಬಿಜೆಪಿ ಸರ್ಕಾರದ ಹುನ್ನಾರದಿಂದ ಮಸೂದೆಗೆ ಅಂಗೀಕಾರ ಮಾಡಲಿಕ್ಕೆ ತಡವಾಗ್ತಾ ಇದೆ. ಮಹಾಮಹಿಮ್ ರಾಜ್ಯಪಾಲರು ಆ ಮಸೂದೆಗೆ ಅಂಗೀಕಾರ ಮಾಡಿದ ತಕ್ಷಣನೇ ಯತ್ನಾಳ್ ಅಂತ ನಾಲಾಯಕರು ರಾಜ್ಯದೊಳಗೆ ಎಷ್ಟು ಮಂದಿ ಇದಾರೆ ಅವರೆಲ್ಲ ಕಂಬಿ ಎಣಿಸ್ತಾರೆ ದರ್ಗಾ ಸೆಂಟ್ರಲ್ ಪ್ರಿಸನ್ದಲ್ಲಿ. ಅವರು ಎಷ್ಟು ಮುಸ್ಲಿಂ ಸಮಾಜಕ್ಕೆ ಬಂದಿದ್ದಾರೆ, ಮುಸ್ಲಿಂ ಮಹಿಳೆಯರಿಗೆ ಅವರು ಹೇಳಿದ್ದಾರೆ. ಸರ್ಕಾರ ಮುಸ್ಲಿಂ ಪರವಾಗಿ ಇದ್ದಾರೆ, ಅವ್ರಿಗೆ ಯಾವತ್ತು ಒಳಗೆ ಹೋಗ್ಬೇಕಾಗಿತ್ತು ನೋಡ್ರಿ. ತಾರತಮ್ಯ ಯಾಕಂದ್ರೆ ಒಬ್ಬ ದಲಿತ ಮೇಲೆ ಹೇಳಿದ್ಮ್ಯಾಗ ಒಬ್ಬ ಬಿಜೆಪಿ ಶಾಸಕರಿಗೆ ಎಟ್ ಎ ಟೈಮ್ 24 ತಾಸು ಒಳಗಡೆ ಒಳಗೆ ಜೈಲ್ನಾಗ ಕಳಿಸ್ತಾರೆ ಬಿಜೆಪಿ MLA-ಗೆ. ಇವನ್ ಯಾಕೆ ಬಿಟ್ಟಿದ್ದಾರೆ? ಏನು ಹೊಂದಾಣಿಕೆ ಇಲ್ವಾ ಏನಾದ್ರು ಕಾಂಗ್ರೆಸ್ ಅಲ್ಲಿ? ನಾನು ರಾಜಕೀಯ ಮಾಡ್ಲಿಕ್ಕೆ ಹೋಗಲ್ಲ, ನನಗೆ ಅವ್ರ ರಾಜಕಾರಣ ಗೊತ್ತಿಲ್ಲ. ಬಟ್ ಒನ್ ಪಾಯಿಂಟ್ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಎಲ್ಲರೂ ಎಲ್ಲರೂ ಕಾನೂನು ಮುಂದೆ ಸಮಾನರು. ಯಾವ MLA ಇಲ್ಲ, ಯಾವ ಮಿನಿಸ್ಟರ್ ಹೈಯರ್ ಇಲ್ಲ, ಲೋವರ್ ಇಲ್ಲ. ಒಬ್ಬ ಸಾಮಾನ್ಯ ನಾಗರಿಕರಿಗೆ ಮತ್ತು ಈ ದೇಶದ ಪ್ರಧಾನಮಂತ್ರಿಗೆ ಏನು ಕಾನೂನು ಅನ್ವಯಿಸ್ತದೋ ಅದೇ ಅನ್ವಯಿಸ್ತದೆ, ಒಂದು ಸಾಮಾನ್ಯ ನಾಗರಿಕರಿಗೆ ಅನ್ವಯಿಸ್ತದೆ. ಧನ್ಯವಾದ. अब तक के लिए बस इतना ही, फिर मिलते हैं एक ऐसी ही बड़ी खबर के साथ. तब तक के लिए नमस्कार और देखते रहिए TV22 न्यूज. अगर आपको वीडियो पसंद आई हो तो लाइक करिए व शेयर करिए. ऐसे लेटेस्ट अपडेट पाने के लिए बेल आइकन को प्रेस करना ना भूलें. अगर आप हमें फेसबुक या फिर इंस्टा के माध्यम से देख रहे हैं तो हमारे पेज को फॉलो जरूर करें. धन्यवाद.